ಕರ್ನಾಟಕದ ಸಿಎಂ ವಿರುದ್ಧವೇ ನೀವು ಏನು ಮೂಡಾ ಪ್ರಕರಣಕ್ಕೆ ಅಂದ್ರೆ ಒಂದಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿ ಆ ಪ್ರಕರಣವನ್ನ ಎದುರಿಸ್ತಾ ಇದ್ದೀರಿ. ಜೊತೆಗೆ ತಾಲೂಕು ಕಚೇರಿ ಮುಂದೆ ಸಾವಿರಾರು ಬಾರಿ ಓಡಾಡ್ತಿರ್ತೀರಿ. ನಿಮ್ಮ ಗಮನಕ್ಕೆ ಈ ರೀತಿ ವಿಚಾರಗಳು ಬಂದೇ ಇಲ್ವಾ ಅಂತ? ಪ್ರತಿ ದಿವಸ ನನಗೆ ನೂರಾರು ವಿಚಾರಗಳು ಗಮನಕ್ಕೆ ಬರ್ತಾ ಇರ್ತದೆ. ಅದ್ ಹೇಳ್ದಲ್ಲ, ಎಲ್ಲಾನು ಕೂಡ ನಾವು ಹೋರಾಟ ಮಾಡಕ್ಕಾಗಲ್ಲ. ಸೊ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೋರಾಟ ಮಾಡ್ಬೋದು. ಈಗಾಗಲೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿಗೆ ಒಂದು ಶಿಕ್ಷೆನ ಕೊಡ್ಸಿದ್ರೆ ಆಗ ರಾಜ್ಯದಲ್ಲಿ ಇರ್ತಕ್ಕಂತ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಅವೆಲ್ಲರೂ ಕೂಡ ಒಂದು ಭಯ ಉಂಟಾಗುತ್ತೆ. ಈಗಾಗಲೇ ಹೇಳಿದ್ನಲ್ಲ, ಭಯ ಅನ್ನೋದಿಲ್ಲ. ಅಧಿಕಾರಿಗಾಗ್ಲಿ, ನೌಕರರಿಗಾಗ್ಲಿ ಯಾರಿಗೂ ಭಯ ಅನ್ನೋದಿಲ್ಲ. ನಾವು ಯಾವ್ದೇ ರೀತಿ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗಲ್ಲ, ಶಿಕ್ಷೆ ಕೊಡ್ಸಕ್ ಅಷ್ಟು ಸುಲಭ ಅಲ್ಲ ಅನ್ನೋ ಮನೋಭಾವನೆ ಮತ್ತು ವ್ಯವಸ್ಥೆ ಇದೆಯಲ್ಲ, ಅದು ಅವ್ರಿಗೆ ಆ ರೀತಿ ಅಪರಾಧ ಕೃತ್ಯ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಅಂತ ಹೇಳ್ಬೋದು. ಈ ಸಾವಿರಾರು ಪ್ರತಿ ದಿವಸ ಇವತ್ತು ಕೂಡ ನಾಲ್ಕೈದು ವಿಚಾರ ಸಂಬಂಧಪಟ್ಟ ನಾನು ಬಳಿ ಬಂದು ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿದ್ರು. ಹೆಂಗ್ ಸಾಧ್ಯ ಆಗತ್ತೆ? ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡ್ಬೇಕು ಅಂದ್ರೆ ಪೊಲೀಸರು ಕ್ರಮ ತಗೊಳ್ಳಲ್ಲ. ಪೊಲೀಸರು ಸ್ಟೇಷನ್ಗೆ ನಾವು ಸಾಕಷ್ಟು ಎಲ್ಲ ಓಡಾಡ್ಬೇಕಾಗತ್ತೆ. ದಿನಗಟ್ಟಲೆ ಅದಕ್ಕೆ ಸಮಯ ವ್ಯಯ ಮಾಡ್ಬೇಕಾಗತ್ತೆ. ಪೊಲೀಸರು ಕ್ರಮ ತಗೊಳ್ಳೋದ್ರೆ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕೋರ್ಟ್ ಅಲ್ಲಿ ಎಷ್ಟು ಓಡಾಡ್ಬೇಕಾಗತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರೋಂತ ವಿಚಾರ. ನಾವು ನಮ್ದೇ ಆದ ಜೀವನ ಇರುತ್ತೆ, ಅದಕ್ಕೂ ಕೂಡ ಅದ್ರ ಬಗ್ಗೆ ಕೂಡ ಗಮನ ಕೊಡ್ಬೇಕಾಗತ್ತೆ. ಈ ಎಲ್ಲಾ ವಿಚಾರದಿಂದ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ, ಅದನ್ನ ತಡೆಗಟ್ಟಕ್ ಸಾಧ್ಯ ಅಲ್ಲ. ಇಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಒಂದೊಂದು ವಿಚಾರ ಸಂಬಂಧಪಟ್ಟ ಹೋರಾಟವನ್ನ ಮಾಡಿದಾಗ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಬರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಾಜ್ಯವನ್ನ ಆಳುವಂತಹ ಮಹಾನುಭಾವರಿಗೆ ನೈತಿಕತೆ ಇರಬೇಕು, ಮತ್ತೆ ಇಂತಹ ಅಪರಾಧ ಕೃತ್ಯ ತಡೆಯುವಂತಹ ಮನಸ್ಥಿತಿ ಇರಬೇಕು. ಆದ್ರೆ ಇಲ್ಲಿ ದುರಂತ ಅಂತಂದ್ರೆ, ಈ ದೇಶ ರಾಜ್ಯವನ್ನ ಆಳ್ತಿರತಕ್ಕಂತ ಮಹಾನುಭಾವರುಗಳೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾಗ ನಾವು ಬೇರೆ ಯಾವ ರೀತಿ ಮಾಡಕ್ಕಾಗತ್ತೆ? ಇಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಏನು ಅಂತ ಅಂದ್ರೆ ಸರ್ಕಾರದಿಂದ ಒಂದು ರೀತಿ ಸಬ್ಸಿಡಿಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಕಡಿಮೆ ಆದಾಯವನ್ನ ತೋರಿಸ್ಕೊಂಡು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರುವವರ ವಿರುದ್ಧ ಏನ್ ಕ್ರಮ ಕೈಗೊಳ್ಬೇಕು ಅಂತ? ಮೇಡಮ್, ಅದೇ ಸಂಬಂಧಪಟ್ಟವರು ಪೊಲೀಸರು ದೂರ ದಾಖಲಿಸಬೇಕಾಗತ್ತೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ. ಇಲ್ಲಿ ಅದನ್ನೇ ಹೇಳ್ತೀವಿ ಮೇಡಮ್, ಇಲ್ಲಿ ಈಗ ನೀವು ಪೊಲೀಸರು ದೂರ ಕೊಡ್ಬೇಕು ಅಂತ ಹೇಳಿದ್ರೆ ಯಾರು ಕೊಡ್ಬೇಕು? ಇದು ಪ್ರಶ್ನೆ ಮೊದಲಾಗುತ್ತೆ. ಈಗ ಎಲ್ಲರೂ ನಾವು ಕೊಡಕ್ಕಾಗಲ್ಲ. ನಾವು ಕೊಟ್ಟರು ಕೂಡ ಯಾಕೆ ಎಲ್ಲಾ ವಿಚಾರ ನೀವು ಬರ್ತಾರೆ ಪ್ರಶ್ನೆ ಬರ್ತದೆ. ಆಯ್ತಾ? ಪೊಲೀಸರು ದಾಖಲೆ ಮಾಡಲ್ಲ. ಹಿರಿಯ ಅಧಿಕಾರಿಗಳು ಕೊಟ್ಟರು ಗಮನ ತಂದ್ರು ಕೂಡ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಅನಿವಾರ್ಯ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕೋರ್ಟ್ಗೆ ಹೋಗ್ಬೇಕಂದ್ರೆ ಸಮಯ, ಶ್ರಮ, ಹಣ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಈ ತಹಸೀಲ್ದಾರ್ ಗಮನಕ್ಕೆ ಬಂದಾಗ ತಹಸೀಲ್ದಾರ್ ಕ್ರಮ ತಗೊಳ್ಳಲ್ಲ. ಯಾಕಂದ್ರೆ ಅವರೇ ಅದ್ರಲ್ಲಿ ಪಾಲ್ದಾರ ಆಗಿರ್ತಾರೆ. ಯಾರ್ ಕ್ರಮ ತಗೊಳ್ಬೇಕು? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಈ ತರದ್ ಒಂದಲ್ಲ ಎರಡಲ್ಲ ಮೇಡಮ್, ಈ ಒಂದಲ್ಲ ಎರಡಲ್ಲ, ಈ ತರ ಸಾವಿರಾರು ಇರ್ತವೆ. ಸಾವಿರಾರು ಕೇಸ್ಗಳು ಕೂಡ ನಾವು ಹೋರಾಟ ಮಾಡಕ್ಕಾಗಲ್ಲ. ಖಂಡಿತ. ಆದ್ರೆ ಎಲ್ಲೋ ಒಂದು ಕಡೆ ಈಗ ಕೆಲವು ಸಾರ್ವಜನಿಕರಿಗೆ ಏನು ಅಂತ ಅಂದ್ರೆ, ಕೆಲವ್ರು ಹೇಗಿರ್ತಾರೆ ಅಂತ ಅಂದ್ರೆ, ಅಯ್ಯೋ ನಮಗೆ ಪ್ರಮಾಣ ಪತ್ರಗಳು ಸಿಕ್ಬಿಟ್ರೆ ಸಾಕು, ಏನ್ ಕೇಳ್ತಾರೆ 500 ಕೊಟ್ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ಕೆಲವ್ರು ಇರ್ತಾರೆ. ಆದ್ರೆ ಕೆಲವರು ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ನಾವೆಲ್ಲಾ ದಾಖಲೆಗಳನ್ನೇ ಕೊಟ್ಟಿ ಮಾಡಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಕೆಲವು ಜನರು ಇರ್ತಾರೆ. ಆದ್ರೆ ಈಗ ನಮ್ಮ ಮೈಸೂರಿನಲ್ಲಿ ಕಂಡು ಬಂದಿರುವಂತ ಒಂದು ಪ್ರಕರಣ ಏನಿದೆ, ಆದಾಯವನ್ನ ತೋರಿಸಿ, ಆದ್ರೆ ಅಲ್ಲಿ ಆದಾಯ ಇರೋದೇ ಬೇರೆ, ಬಟ್ ಅವ್ರು ತೋರಿಸಿರುವಂತದ್ದೇ ಬೇರೆ. ಈ ರೀತಿಯಾಗಿ ಕೆಲಸ ಮಾಡುವಂತವರ ವಿರುದ್ಧ ಈಗ ನಿಮ್ಮಂತವರು ಜೊತೆಗೆ ಸಾಮಾಜಿಕ ಹೋರಾಟಗಾರರು ಏನಿದ್ದಾರೆ, ಅವ್ರುಗಳು ಧ್ವನಿ ಎತ್ತಿಲ್ಲ ಅಂದ್ರೆ ಸಾರ್ವಜನಿಕರು ಧ್ವನಿ ಎತ್ತುತ್ತಾರೆ ಅಂತ ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಪದೇ ಪದೇ ಹೇಳ್ತೀನಿ, ಎಲ್ಲಾ ವಿಚಾರಗಳು ಕೂಡ ಮೊದಲು ಜನರ ಮನಸ್ಥಿತಿ ಬದಲಾಗಬೇಕು. ಜನರ ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಬದಲಾವಣೆ ಆಗಲ್ಲ. ಇಲ್ಲಿ ಏನಂದ್ರೆ ನಮಗೆ ಆದಾಯ ಬಂದ್ರೆ ಸಾಕು ಅನ್ನೋದು ಮನೋಭಾವನೆ ಅಷ್ಟೇ ಹೊರತು ಬೇರೆ ವಿಚಾರಗಳ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಮತ್ತೆ ಇನ್ನೊಂದಂದ್ರೆ, ಈಗ ಅದೇ ಹೇಳಿದ್ರಲ್ಲ, ಬರೀ ಇದೊಂದೇ ವಿಚಾರ ಅಲ್ಲ. ನೀವು BPL ಕಾರ್ಡ್ ಬಗ್ಗೆ ತಗೊಳ್ಳಿ, ಅಲ್ಲೂ ಕೂಡ ಸಾಕಷ್ಟು ಶ್ರೀಮಂತರು ಬಡವರು ಅಂತ ತೋರಿಸ್ಕೊಂಡು ಸುಳ್ಳು BPL ಕಾರ್ಡ್ ಪಡೆದಿರುವಂತದ್ದು, ಈ ತರ ಸಾವಿರಾರು ವಿಚಾರಗಳಿದೆ ಮೇಡಮ್. ಮತ್ತೆ ಎಲ್ಲರಿಗೂ ನೀವು ಇಲ್ಲಿ ಗಮನಿಸಬೇಕಾದ ಪ್ರಶ್ನೆ, ನಾನು ಇತ್ತೀಚೆಗೆ ಗಮನಿಸಿದ್ದು, ನಾವು ಮುಂದುವರೆದಿದೀವಿ ಅಂತ ಹೇಳ್ಕೊಳಕ್ಕೆ ನಮ್ಮವ್ರಿಗೆ ಒಂದು ನಾಚಿಕೆ ಸ್ವಭಾವ ಅಂತ ಹೇಳ್ಬೋದು. ಸ್ವಾಮೀಜಿಗಳಂತ ಒಬ್ಬ ನೈತಿಕ ಶಕ್ತಿ ತುಂಬಬೇಕಂದ್ರೆ ಸ್ವಾಮೀಜಿಗಳೇ ನಮ್ಮ ಜನಾಂಗ ಮುಂದುವರೆದಿದೆ ಅಂತ ತೋರಿಸ್ಕೊಳ್ಳೋ ಬದಲು ಹಿಂದುಳಿದಿದೆ, ಹಾಗಾಗಿ ನಮ್ ಜನಾಂಗಕ್ಕೆ ಒಂದು ಮೀಸಲಾತಿ ಕೊಡಿ ಅಂತೇಳಿ ಹೋರಾಟ ಮಾಡೋ ಸ್ಥಿತಿಲಿ ಇರ್ಬೇಕಾದ್ರೆ ನೀವು ಜನರ ನೈತಿಕತೆ ನಾವ್ ಹೆಂಗ್ ಕೇಳಕ್ಕಾಗುತ್ತೆ? ಇಲ್ಲಿ ಪ್ರತಿಯೊಬ್ರು ಕೂಡ ನಾವು ಮುಂದುವರೆದಿದೀವಿ ಅಂತ ಹೇಳ್ಬೇಕು, ಅದಕ್ಕೆ ಬೇಕಾದಂತ ಒಂದು ಪ್ರಯತ್ನ ಮಾಡ್ಬೇಕು ಹೊರತು ಸುಳ್ಳು ಮಾಹಿತಿಗಳು ಕೊಟ್ಟು ಸುಳ್ಳು ದಾಖಲೆ ಕೊಟ್ಟು ನಾವು ಹಿಂದುಳಿದಿದೀವಿ ಅಂತ ಹೇಳಿ ಸರ್ಕಾರ ಸಿಗೋಂತ ಸೌಲಭ್ಯನ
ಗಳನ್ನ ಪಡೆಯುವಂತ ಮನಸ್ಥಿತಿನೇ ಹೆಚ್ಚಿನ ಜನಸಂಖ್ಯೆ ಇರ್ಬೇಕಾದ್ರೆ ನೀವು ಈ ತರ ಒಂದು ಎರಡು ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು, ಸಂಪೂರ್ಣವಾಗಿ ಈ ತರ ಅಪರಾಧ ಕೃತ್ಯ ತಡೆಯಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಜಾಗೃತರಾಗಬೇಕು, ನೈತಿಕ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಮತ್ತೆ ಹೋರಾಟ ಮನೋಭಾವನ ಇಟ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರವನ್ನು ಆಳುವಂತಹ ಜನಪ್ರತಿನಿಧಿಗಳಿಗೆ ಮೊದಲು ನೈತಿಕ ಶಕ್ತಿ ಇರಬೇಕು, ಅವ್ರಿಗೊಂದು ಇಚ್ಛಾಶಕ್ತಿ ಇರಬೇಕು. ಈ ಸಮಾಜದಲ್ಲಿ ಅಪರಾಧ ಕೃತ್ಯ ನಡೆದಿದೆ ಅಂತ ತಡಿಬೇಕು, ಆ ತಡೆಗ್ ಬೇಕಾದ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನೋದು ಮನೋಭಾವನೆ ಅವ್ರಲ್ಲಿ ಇರ್ಬೇಕು. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವ್ರು ಈಗಾಗ್ಲೇ ನೀವು ಹೇಳ್ತಾ ಇದ್ರಿ, ಅಂದ್ರೆ ಈ ರೀತಿಯಾಗಿ ನಮ್ಗೆ ದಿನನಿತ್ಯ ಪ್ರಕರಣಗಳು ಬರ್ತಾನೆ ಇರುತ್ತೆ ಬಹಳಷ್ಟು ಅಂತ. ಪರ್ಟಿಕ್ಯುಲರ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಈ ರೀತಿ ನಕಲಿ ಮಾಡ್ಕೊಡ್ತಾ ಇದ್ದಾರೆ ಅಂತ? ಹೌದು ಮೇಡಮ್, ಇದು ಹಲವಾರು ವರ್ಷಗಳಿಂದ ಇದೆ ಮೇಡಮ್, ಇವತ್ತಿಂದಲ್ಲ ಹಲವಾರು ವರ್ಷಗಳಿಂದ ಇದೆ. ಅವ್ರು ಯಾರು ಕೂಡ ಈಗ ಹೇಳಿದ ಮೇಡಮ್, ಈಗ ರಾಜಸ್ವ ನಿರೀಕ್ಷಕರು ಹೋಗಿ ಅರ್ಜಿ ಸಲ್ಲಿಸಿದ ನಂತರ ಹೋಗಿ ಪರಿಶೀಲನೆ ಮಾಡ್ಬೇಕು. ಅವ್ರು ಪರಿಶೀಲನೆ ಮಾಡಕ್ ಸಭೆನೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಪ್ರಮಾಣ ಪತ್ರ ತಗೊಳ್ತಾರೆ, ಬಾಂಡ್ ಪೇಪರ್ ಅಲ್ಲಿ ಒಂದು ಪ್ರಮಾಣ ಪತ್ರ ಮಾಡಿಸ್ಕೊಂಡು ಆ ಪ್ರಮಾಣ ಪತ್ರ ಆಧಾರದ ಮೇಲೆ ಕೂತಿ ಜಾಗದಲ್ಲಿ ಅವ್ರು ಪರಿಶೀಲನೆ ಮಾಡಿ ವರದಿ ಕೊಟ್ಟಿರೋ ವರದಿನ ಬರೆದು ಈ ಸುಳ್ಳು ಪ್ರಮಾಣ ಪತ್ರ ಕೊಡ್ತಾ ಇದಾರೆ. ಈಗ ಅವ್ರು ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನೀವ್ ಹೇಳಿ ಸರ್, ನಾವ್ ಯಾವಾಗ ಹೋಗಿ ಅವ್ರು ಪರಿಶೀಲನೆ ಮಾಡೋಣ. ಮತ್ತೆ ಈಗ ಅವರು ಕಚೇರಿಯಿಂದ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು, ಅವರ ಸ್ವಂತ ಗಾಡಿಲಿ ಹೋಗ್ಬೇಕು. ಇದಕ್ಕೆ ಖರ್ಚು ಯಾರು ಕೊಡ್ತಾರೆ? ಮತ್ತೆ ಅಲ್ಲಿ ಹೋದಾಗ ಒಂದು ಅರ್ಜಿನ ವಿಚಾರಣೆ ಮಾಡ್ಬೇಕು ಅಂದ್ರೆ ಹಲವಾರು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಆ ಅವಕಾಶ ಎಲ್ಲಿ ಸಿಗುತ್ತೆ ನಮಗೆ? ಅದೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದೀನಿ, ಇದ್ರ ಬಗ್ಗೆ ಸಾಕಷ್ಟು ನಾನು ಕೂಡ ಪ್ರಶ್ನೆ ಮಾಡಿದೀನಿ, ದೂರ ಅರ್ಜಿನೂ ಕೂಡ ಕೊಟ್ಟಿದ್ದೀನಿ. ಅದು ಯಾವುದೇ ಕ್ರಮ ಆಗಿಲ್ಲ. ಮತ್ತೆ ಈ ತರ ಪ್ರಶ್ನೆ ಮಾಡಿದ್ರೆ ನಾವು ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಒಬ್ಬ ಅಧಿಕಾರಿಗೆ, ಒಬ್ಬ ವ್ಯಕ್ತಿಗೆ ನೀವು ಹಲವಾರು ಕೆಲಸಗಳ ಒತ್ತಡ ಕೊಟ್ಬಿಟ್ರೆ ಅವ್ರ ಹೆಂಗೆ ಮಾಡಕ್ ಸಾಧ್ಯ ಆಗುತ್ತೆ? ಸೊ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನೌಕರನ್ನ, ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕಾಗುತ್ತೆ. ಎಲ್ಲಿ ಮಾಡ್ತಾ ಇದಾರೆ? ಇರೋ ಅಧಿಕಾರಿಗಳ ಮತ್ತೆ ನೌಕರರ ಮೇಲೆ ಒತ್ತಡವನ್ನು ತರ್ತಾ ಇದಾರೆ. ಅವರು ಕೂಡ ಇಷ್ಟೊಂದು ಮಾಡಕ್ ಸಾಧ್ಯ ಆಗುತ್ತೆ? ಇದೆಲ್ಲಾನು ಕಡೆ ಅನವಶ್ಯವಾಗಿ ನಾವು ಬರೀ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಒಂದು ಜವಾಬ್ದಾರಿ ವಹಿಸಕ್ ಆಗಲ್ಲ. ನಾಗರಿಕರದು ಇದೆ. ನಾವು ಸುಳ್ಳು ಹೇಳಬಾರದು. ಈ ದೇಶ ನಾಗರಿಕರಾಗಿ ನಾವು ಸಾಧ್ಯವಾದಷ್ಟು ಸತ್ಯವನ್ನು ಹೇಳಬೇಕು. ನಾವು ಸುಳ್ಳು ದಾಖಲೆ ಸೃಷ್ಟಿ ಮಾಡಬಾರ್ದು. ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಅಪರಾಧ ಕೃತ್ಯ ಆಗುತ್ತೆ. ಇವತ್ತಲ್ಲ ನಾಳೆ ಯಾರಿಗಾರು ಗೊತ್ತಾಯ್ತು ಅಂದ್ರೆ ನಮ್ಮ ಮೇಲೆ ಕೇಸ್ ದಾಖಲಾಗುತ್ತೆ, ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಇವೆಲ್ಲ ಎಚ್ಚರಿಕೆಗಳು ಇರಬೇಕು, ಮತ್ತೆ ತಿಳುವಳಿಕೆ ಇರಬೇಕು. ಅಂತ ಕೆಲಸಗಳು ಇಲ್ಲಿ ಆಗ್ತಿಲ್ಲ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕಚೇರಿಯಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಂಥ ಅಪರಾಧ ಕೃತ್ಯಗಳು ನಡೀತಾ ಇದೆ. ಒಂದು ಹೇಳದಲ್ಲ, ಒಂದು ಕಚೇರಿ ಅಥವಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಅಲ್ವೇ ಅಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ನಿಜ ಹೇಳ್ಬೇಕು ಅಂದ್ರೆ, ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿ ಆ ಒಂದು ಸುಳ್ಳು ದಾಖಲಾತಿಗಳನ್ನ ಆಧರಿಸಿ ನಮಗ್ ಬೇಕಾದಂತ ಸೌಲಭ್ಯ ಪಡೆಯೋದು ಈ ನಮ್ಮ ಒಂದು ಸಾಧನೆ ಅಂತ ಹೇಳಿ ನಮ್ಮ ಜನರ ಮನೋಭಾವನೆ ಇದ್ಬಿಟ್ಟಿದೆ. ನೀವು ಬೇಕಾದ್ರೆ ನೋಡ್ಬೋದು ರಸ್ತೆಗಳಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ ಹೋದವ್ರು ಎಷ್ಟು ಖುಷಿಯಿಂದ ಹೋಗ್ತಾರೆ. ನಾವೇನೋ ಸಾಧನೆ ಮಾಡ್ಬಿಟ್ಟಿವಿ, ಪೊಲೀಸರನ್ನು ತಪ್ಸ್ಕೊಂಡ್ಬಿಟ್ಟಿ ಅಂತ ಖುಷಿ ಪಡ್ತಾರೆ ಹೊರತು ನಾನು ಮಾಡಿದ ತಪ್ಪು ನಮ್ಮ ಮನೋಭಾವನೆಯಲ್ಲಿ ಅವ್ರು ಹೋಗತ್ತ ನಾವು ನೋಡಕ್ ಸಾಧ್ಯನೇ ಇಲ್ಲ. ಜೊತೆಗೆ ಏನು ಅಂತ ಅಂದ್ರೆ, ಈಗ ಲೋಕಾಯುಕ್ತರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾಕೆ ಇಂತಹ ಪ್ರಕರಣಗಳನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ರೇಡ್ ಏನಾದ್ರು ಮಾಡಿದ್ರೆ ಇದಕ್ಕೆಲ್ಲ ಒಂದು ಅಟ್ಲೀಸ್ಟ್ ಫುಲ್ ಸ್ಟಾಪ್ ಇಡ್ಬೋದಲ್ವಾ? ಮೇಡಮ್ ಅದನ್ನೇ ಹೇಳಿದ್ರು, ಪ್ರತಿಯೊಬ್ಬರ ಮನಸ್ಥಿತಿನೂ ಕೂಡ ಏನಾಗಿದೆ ಈಗ ಅಂತಂದ್ರೆ, ನಮ್ಗೆ ಜವಾಬ್ದಾರಿ ಬೇಡ, ಸಮಾಜ ಕಳಕಳಿ ಬೇಡ, ನಮಗ್ ಬೇಕಾದ್ರೆ ಸಂಬಳ, ಸೌಲಭ್ಯ, ಆದಾಯ. ಇಲ್ಲಿ ಹೆಂಗಿದೆ ಅಧಿಕಾರಿ ಮನಸ್ಥಿತಿಯಿಂದ ಅಂದ್ರೆ, ನಾವೇನಾರು ಒಂದು ದೂರರ್ಜಿ ಕೊಟ್ರೆ ಆ ದೂರರ್ಜಿಯನ್ನು ಆಧರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡೋಣ ಅನ್ನೋ ಮನೋಭಾವನೆಗಿಂತ ಈ ಅರ್ಜಿನ ಇಟ್ಕೊಂಡು ನಾವು ಯಾರದ ಇಷ್ಟ ಲಾಭ ಮಾಡ್ಕೊಳ್ಳೋ ಮನೋಭಾವ ಇರ್ತಕ್ಕಂಥ ಅಧಿಕಾರಿ ಜಾಸ್ತಿ ಇದ್ದಾರೆ. ಈಗಿದ್ದಾಗ ನಾವು ಹೇಗೆ ಈ ಸಮಾಜ ಸುಧಾರಣೆ ಮಾಡಕ್ಕಾಗತ್ತೆ? ಇಂತಹ ಅಪರಾಧ ಕೃತ್ಯ ಮಾಡೋರಿಗೆ ಶಿಕ್ಷೆ ಕೊಡಿಸೋ ಸಾಧ್ಯ ಆಗುತ್ತೆ? ತುಂಬಾ ಕಷ್ಟ ಇದೆ. ನಾವು ಸುಮ್ಮನೆ ಅನ್ಕೊಳ್ತೀವಿ, ಏನೋ ಒಂದು ಅರ್ಜಿ ಕೊಟ್ಟಿದ ತಕ್ಷಣ ಕ್ರಮ ತಗೊಳ್ತಾರೆ ಅಂತಂದ್ರೆ ಆಯ್ತು ಬಿಡ, ಒಂದು ಅರ್ಜಿ ಕೊಟ್ಟು ಕ್ರಮ ತಗೊಂಡ್ರೆ, ಅರ್ಜಿ ಕೊಟ್ಟ ಕ್ರಮ ತಗೊಳ್ಳಲ್ಲ ಅಧಿಕಾರಿಗಳು. ನಾವು ಓಡಾಡಬೇಕಾಗತ್ತೆ. ಅದಾದ ನಂತರ ಅವ್ರ ಕ್ರಮ ಕೋರ್ಟ್ ಹೋಗ್ಬೇಕಾಗತ್ತೆ. ಕೋರ್ಟ್ ಅಲ್ಲಿ ನಾವು ವರ್ಷಗಟ್ಟಲೆ ಅಲಿಬೇಕಾಗತ್ತೆ. ಈ ತರ ಇದ್ದಾಗ ನೀವು ಎಲ್ಲಾರು ಹೇಗೆ ಹೋರಾಟ ಮಾಡಕ್ ಸಾಧ್ಯ ಆಗುತ್ತೆ? ಯಾಕೆ ಅಂತ ಅಂದ್ರೆ ಸರ್, ಈಗ ನಾವು ಏನು ಇವತ್ತಿನ ಮೈಸೂರಿನಲ್ಲಿ ಒಂದು ಪ್ರಕರಣ ಪತ್ತೆ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವ್ರು ಅರ್ಜಿ ಕೊಡುವಂತವ್ರು ಕೊಟ್ಟಿರುವಂತ ಡೇಟ್ ಜೊತೆಗೆ ಆದಾಯ ಪ್ರಮಾಣ ಪತ್ರ ಕೊಟ್ಟಿರುವಂತ ಡೇಟ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಇಲ್ಲ, ಅಧಿಕಾರಿಗಳು ಅದನ್ನೇನು ಪರಿಶೀಲನೆ ಮಾಡದೆ ಆದಾಯ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇದಾರ ಗೊತ್ತಿಲ್ಲ. ಯಾಕಂದ್ರೆ ಅರ್ಜಿ ಕೊಡುವ 2 ದಿನ ಮುಂಚೆನೆ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂತ ಅಂದ್ರೆ ಹೇಗೆ ಅಂತ ಇದು?
ಗಮನಕ್ಕೆ ಬಂದ್ರು ಕೂಡ ಕ್ರಮ ತಗೊಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಇದು ಸುಳ್ಳು ಅಂತೇಳಿ. ಆ ಗೊತ್ತಿದ್ದು ಕೂಡ ಅವ್ರ ಕೃತ್ಯ ಮಾಡೇ ಮಾಡ್ತಾರೆ. ಈಗ ಹೇಳಿದ್ರೆ ಮೇಡಮ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮತ್ತೆ ಮುಖ್ಯಮಂತ್ರಿಗ ಪ್ರಕರಣ ಬಗ್ಗೆ ಮತ್ತೆ ಹೇಳ್ತೀನಿ. ಅವರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜನ ಹೆಸರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕೊಟ್ಟಿರೋದು ತನಿಖಾಧಿಕಾರಿ ಮುಂದೆ ಇದೆ. ಸ್ವತಃ ತನಿಖಾಧಿಕಾರಿನೇ ಆ ಪ್ರಕಾರ ದಾಖಲೆಯನ್ನ ಕೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ಆ ವಿಚಾರದ ಬಗ್ಗೆ ಎಲ್ಲೂ ವರದಿಲಿ ಹೇಳಲ್ಲ. ಒಬ್ಬ ದೇವರಾಜ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಮುಖ್ಯಮಂತ್ರಿ ಬಾಮಾಯ್ದನೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ ಲೆಕ್ಕ ಹಾಕೊಳ್ಳಿ. ಅದ್ರ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಕ್ರಮ ತಗೊಳ್ಳಲ್ಲ. ತನ್ನ ಬಾಮಾಯ್ದ ಇದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದರೆ ಅದು ಗೊತ್ತಿದ್ರು ಕೂಡ ಅದನ್ನ ಕ್ರಮ ತಗೊಳ್ಳದೆ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ನೀವು ಇನ್ನು ತಹಸೀಲ್ದಾರ್ ಅವರು ಸಣ್ಣ ಪುಟ್ಟ ಅಧಿಕಾರಿ ಏನ್ ಕೇಳ್ತೀರ ಮೇಡಮ್? ಒಬ್ಬ ಮುಖ್ಯಮಂತ್ರಿ ಕುಟುಂಬದ ವ್ಯಕ್ತಿಯೇ ಈಗ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ, ಅದ್ರ ಬಗ್ಗೆ ತನಿಖಾಧಿಕಾರಿ ಮುಚ್ಚಿಡ್ತಾರೆ. ಒಬ್ಬ ಮುಖ್ಯಮಂತ್ರಿ ತನ್ನ ಕುಟುಂಬದ ವ್ಯಕ್ತಿಯೇ ಈ ತರ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಗಮನಕ್ಕೆ ಬಂದು ಕೂಡ ಅವ್ರ ಬಗ್ಗೆ ಏನು ಮಾತಾಡಲ್ಲ, ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ಈ ಯಾರಿಗೆ ಕೇಳೋದು? ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತಲ್ಲ, ಇಲ್ಲೂ ಕೂಡ ಅದೇ ಕಾಡುತ್ತೆ ಮೇಡಮ್. ಖಂಡಿತ ಸರ್. ಇನ್ನು ಕೊನೆಯದಾಗಿ ಈಗ ಆಲ್ರೆಡಿ ಸಾಕಷ್ಟು ಹೇಳಿದೀರಾ ನೀವು. ಮೊದಲನೇದಾಗಿ ನಾಗರಿಕರು ನಾವು ಬದಲಾಗಬೇಕು ಅನ್ನೋದು, ಜೊತೆಗೆ ಸರ್ಕಾರ ಒಂದಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು, ಅಧಿಕಾರಿಗಳು ಸರಿ ಆಗಬೇಕು ಅಂತ. ಸೊ ಕೊನೆಯದಾಗಿ ಏನ್ ಹೇಳ್ತೀರಾ? ಅದೇ ನಾನು ಈಗಾಗ್ಲೇ ಹೇಳ್ದಂಗೆ ಜನರ ಪರಿಸ್ಥಿತಿ ಬದಲಾಗೋವರೆಗೂ ನಮ್ಮ ದೇಶದ ಪರಿಸ್ಥಿತಿ ಬದಲಾಗಲ್ಲ. ಜನರು ಜಾಗೃತರಾಗಬೇಕು. ಕೇವಲ ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಕಾಳಜಿ ವಹಿಸೋದಲ್ಲ, ಸಮಾಜದ ಬಗ್ಗೆ ಕಾಳಜಿ ವಹಿಸ್ಬೇಕು. ಸಮಾಜ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕೆ ಸಾಧ್ಯ ಹೊರತು ಸಮಾಜ ಕೆಟ್ಟದಾಗ ನಾವು ಮಾತ್ರ ಚೆನ್ನಾಗಿರೋಕೆ ಸಾಧ್ಯ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಾವು ನಮ್ಮ ಸಂವಿಧಾನ ಇರ್ತಕ್ಕಂಥ ಕರ್ತವ್ಯದ ಬಗ್ಗೆ ತಿಳ್ಕೊಳ್ಬೇಕು. ಬರೀ ಕೇವಲ ಹಕ್ಕುಗಳ ಬಗ್ಗೆ ಮಾತಾಡೋದಲ್ಲ, ಹಕ್ಕುಗಳನ್ನಷ್ಟೇ ಕೇಳೋದಲ್ಲ, ಕರ್ತವ್ಯದ ಬಗ್ಗೆ ತಿಳ್ಕೊಂಡು ನಾವು ಕರ್ತವ್ಯನ ನಿರ್ವಹಣೆ ಮಾಡ್ಬೇಕು. ಆಗ ಒಂದೇನೋ ಬದಲಾವಣೆ ಆಗುತ್ತೆ ಅಷ್ಟೇ ಹೊರತು ಕೇವಲ ನಮ್ಮಂತ ಕೆಲವು ಹೋರಾಟಗಾರರು ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಪರಾಧ ತಡೆಯಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಖಂಡಿತ ಖಂಡಿತ. ಧನ್ಯವಾದ ಸರ್, ಈಡನ್ಸ್ ವಾಹಿನಿ ಜೊತೆ ಬಂದು ಮಾತನಾಡಿದಕ್ಕೆ.